ಪಾಪಿ ಪಾಕಿಸ್ತಾನದ ಉಗ್ರವಾದಿಗಳಿಂದ 30 ಗುಂಡುಗಳು ಬರೋಬ್ಬರಿ 30 ಗುಂಡುಗಳು ಎದೆ ಹೊಕ್ಕಿದ್ರು ಕೂಡ ಎದೆ ಗುಂದಲಿಲ್ಲ ಈ ಪ್ರಕಾಶ್ ಅವರು. ಎಂಥದೋ ದೊಡ್ಡದಾದಂಥ ಹೋರಾಟ ಅಂತಂದ್ರೆ ಬಲಗೈ ಕತ್ತರಿಸಿ ನೆಲಕ್ಕೆ ಬಿದ್ದರು. ಹೊಟ್ಟೆಯಿಂದ ಗುಂಡುಗಳು ಹೋಗಿ ಕರುಳು ಹೊರಗಡೆ ಬಂದರೂ ಕೂಡ ತನ್ನ ಕೈಯಿಂದ ವಾಪಸ್ ಕರುಳುಗಳನ್ನು ಹಾಕೊಂಡು ಮತ್ತೆ ಹೋರಾಟ ಮಾಡಿರುವಂಥದ್ದು. ಮೊನ್ನೆ ನಮ್ಮ ಜೊತೆ ಇದ್ದಾರೆ ಪ್ರಕಾಶ್ ಕಲಗೋಡ ಅವರನ್ನ ಮಾತಾಡ್ಸೋಣ. ಯಾವ ಥರ ಮಾತಾಡ್ಸೋಕ್ಕಿಂತ ಮುಂಚೆ ಎಲ್ಲೆಲ್ಲಿ ಗುಂಡು ಸಿಕ್ಕಿತ್ತಂತ ತೋರಿಸಿ ತಾವು ನೋಡ್ಬೋದೇನಂತಾರೆ. ಮೊದಲಿಗೆ ಏನಂತಂದ್ರೆ ಒಂದು 10 ರಿಂದ 12 ಗುಂಡು ಕೈಗೆ ಕೊಡುತ್ತೆ, ಕೈ ಅಲ್ಲೇ ಕತ್ತರಿಸಿ ಬೀಳುತ್ತೆ, ಬಲಗೈ ಕತ್ತರಿಸಿ ಬಿದ್ದರೂ ಕೂಡ ಎದೆಗುಂದಲ. ಮತ್ತು ಇಲ್ಲಿ ಗುಂಡುಗಳು ಕೂತು ಆ ಗುಂಡುಗಳು ಏನಂತಂದ್ರೆ ಇಲ್ಲಿಗೆ ಹೊರಬೀಳುತ್ತೆ. ಇದು ದೊಡ್ಡದಾದಂಥ ಹೋಲಾಗಿರುತ್ತೆ ಈಗ ಮಾಡಿರುವಂಥದ್ದು. ಜೊತೆಗೆ ಏನಂತಂದರೆ ಮತ್ತೆರಡು ಗುಂಡುಗಳು ತಾವು ನೋಡ್ಬೋದು ಚಿತ್ರದಲ್ಲಿ. ಈ 2 ಗುಂಡುಗಳು ಇಲ್ಲಿ ಕೂತಾಗ ಮತ್ತೆ ಈ ಕಡೆ ಹೋಗಿ ಪೂರ್ತಿ ಒಂದು ಕೈ ಹೋಗುವ ಥರ ಈ ಒಂದು ದೊಡ್ಡದಾದಂಥ ಹೋಲಾಗತ್ತೆ. ಸುಮಾರು 15 ಬಾರಿ ಶಸ್ತ್ರಚಿಕಿತ್ಸೆಯನ್ನು ಒಳಗಾಗ್ತಾರೆ ಪ್ರಕಾಶ್ ಅವರು. ಈಗ ನಮ್ಮ ಜೊತೆ ಇದ್ದಾರೆ. ಬನ್ನಿ ಯಾವ ಥರ ಉಗ್ರವಾದಿಗಳು ಆ ದಿನ ಕುಪವಾಡದಲ್ಲಿ ಮಧ್ಯರಾತ್ರಿ 1 ಗಂಟೆ ಘಟನೆ ನಡೆದಿತ್ತು, ಹೇಗೆ 6 ಜನ ಇವ್ರ ಜೊತೆಯಲ್ಲಿ ಇದ್ದಾರೆ, ಎಲ್ಲವನ್ನು ಕೂಡ ಮಾತಾಡೋಕ್ಕೆ ನಾವು ಪ್ರಕಾಶ್ ಅವರು ಮಾತಾಡೋಣ. ಪ್ರಕಾಶ್, ಏನಾಗಿತ್ತು? ನನ್ನ ಹೆಸರು ಪ್ರಕಾಶ್ ಕಲಗೋಡ ಪಾಟೀಲ್, 9 ಮರಾಠ ಇರೋದು. ನಾವು ಕುಪವಾಡ ಆರ್ಆರ್ದಲ್ಲಿ ಇದ್ದಾಗ ಆಪರೇಷನ್ ಉಪಿರಕ್ಷಕ್ ಅಂತೇಳಿ ಆಪರೇಷನ್ ಚಾಲೂ ಇತ್ತು. ಅದರಲ್ಲಿ ನಾವು ಹೋದಾಗ ಛೋಟಾ ಜಂಗಲ್ ಅಂಥೇಳಿ ಅದರಲ್ಲಿ ಆಪರೇಷನ್ ಚಾಲೂ ಇತ್ತು. ಅದ್ರಾಗ ನಾವು ಮೂಮೆಂಟದಲ್ಲಿ ಅಚಾನಕ್ ನಮ್ಮ ಮೇಲೆ ಕ್ರಾಸ್ ಫೈರಿಂಗ್ ಆಯಿತು. ಆ ಫೈರಿಂಗ್ದಲ್ಲಿ ನನ್ನ ಪೂರ್ತಿ ಬಾಡಿದಾಗ 30 ಗುಂಡು ಹತ್ತಿದ್ದು. ಅದರಲ್ಲಿ ನಂದು ಕೈ ಜಾಗದ ಮೇಲೆ ಕಟ್ಟಾಗಿತ್ತು, ಛಾತಿದಿಂದ ಗೋಳಿ ಬೆನ್ನಿಂದ ಪಾಸ್ ಆಯಿತು, ಹೊಟ್ಟೆದಿಂದ ರೈಟ್ ಸೈಡ್ದಿಂದ ಲೆಫ್ಟ್ ಹೋಯಿತು. ಅದರಲ್ಲಿ ನಂದು ಕಳ್ಳೆಲ್ಲ ಕಿತ್ತಿ ಹೊರಗೆ ಬಿದ್ದಿತ್ತು. ಆ ಕಳ್ಳು ಕಿತ್ತಿ ಹೊರಗೆ ಬಿದ್ದಿದ್ದು ಸ್ವತಃ ನಾನು ಆ ಕೈ ಹೊರಗೆ ಬಿದ್ದಿದ್ದು, ಅದು ಕೈ ಎಡಗಡೆ ಕೈಗೂ ಗುಂಡು ಹತ್ತಿತ್ತು. ಅದರ ಕ್ಯಾಜುಲಿಟಿ ಆಗಿದ್ದೆ ನಾನು. ಅದರ ಕಳ್ಳು ನಂದು ಹೊರಗೆ ಬಿದ್ದಿದ್ದು ಸ್ವತಃ ಐತಿ ಒಳಗೆ ಹಾಕಿ ಫಸ್ಟ್ ಏಡ್ ಮಾಡ್ಕೊಂಡಿದ್ದೀನಿ. ಅದಲ್ದ ನನ್ನ ಹತ್ರ ರೇಡಿಯೋ ಸೆಟ್ ಮೋಟ್ರಲ್ ಆಯ್ತು. ಅದರಿಂದ ಪೂರ್ತಿ ನಮ್ಮ ಕಂಪ್ನಿಗೆ ಮಾಡ್ರ ಶಿವ ಸಾವುಗ ಎಕ್ಸ್ಚೇಂಜ್ ಇವರೆಲ್ಲ ಖಬರ್ ಕೊಟ್ಟ ಹೇಳಿ ನಾನು ಪೂರ್ತಿ ಡೀಟೇಲ್ ಕ್ಲಿಯರಾಗಿ ಹೇಳಿದ್ದೀನಿ ಕಿ ಈ ಥರ ನಾನು ಛಾತಿದಾಗ ಎಲ್ಲ ಗುಂಡು ಆಯ್ತಿದ್ದವು. ಮತ್ತು ನಾನು ಲೇಟ್ ಮಾಡಬೇಡ್ರಿ, ನಾನು ಯಾವುದೋ ಪರಿಸ್ಥಿತಿ ಹಾಸ್ಪಿಟಲ್ ಮುರ್ಸರಿ. ಮತ್ತು ನನ್ನ ರಕ್ತದ ಬ್ಲಡ್ ಗ್ರೂಪ್ ಓ ಪಾಸಿಟಿವ್ ಐತಿ, ಅದು ರಕ್ತ ತೆಗಿಯಕ್ಕಲ್ಲಿ ಹೇಳ್ರಿ. ಪೂರ್ತಿ ಬಂದೋಬಸ್ತ್ ಥರ ಮಾಡಿ ಕಂಪ್ಲೀಟ್ ಮಾಡಿಡ್ರಿ. ಯಾಕಂದರೆ ನಂಗೆ ಯಾವುದೋ ಪರಿಸ್ಥಿತಿಯಾಗ ನೀನು ಹಾಸ್ಪಿಟಲ್ ಮುಡಿಸ್ಬೇಕು. ಆ ಥರ ಈ ಜಾಗದಾಗ ನಾವಿದ್ದೀವಿ, ಇಲ್ಲಿ ಗಾಡಿ ಕಳಿಸ್ರಿ, ಇಲ್ಲಿಂದ ನಾವು ಬರ್ತೀವಿ. ಇದನ್ನೆಲ್ಲ ಕ್ಲಿಯರಾಗಿ ಡೀಟೇಲಾಗಿ ನಾ ಹೇಳಿ. ಇಷ್ಟೆಲ್ಲ ಘಟನೆ ಆದರೂ ಕೂಡ ಅಲ್ಲಿಂದ ಏನು ಆ ಘಟನಾ ಸ್ಥಳದ 30 ಗುಂಡುಗಳು ಕೂತು ಕೈ ಕತ್ತರಿಸಿದ್ರು ಕೂಡ ಕೈಯನ್ನು ತಾವು ಒಳಗಡೆ ಹಾಕು ಸುಮಾರು ಒಂದು ಹೆಜ್ಜೆಗಳನ್ನು ತಾವು ನಡೀತೀರಿ ಅಂತೇಳಿ. ಕೆಲವೊಂದು ಹೆಜ್ಜೆ ನಡೆದು ಬಂದೆ ನಾನು. ಅಲ್ಲಿಂದ ನಾನು ನಮ್ಮ ಸಂಘಟಿದ್ದವರು ಸಾಥಿದ ಇದ್ರು, ನಾವು 6 ಜನ ಇದ್ದು. ಅದರಲ್ಲಿ ಭಾರಿ ಹೆಲ್ಪ್ ಮಾಡಿರೋರು. ಅವ್ರ ಸಂಘಟನೆ ಬಂದು ಅಷ್ಟು ತನಕ ಗಾಡಿ ಬಂದಿತ್ತು. ಗಾಡಿದಾಗ ಸ್ಟೇಚರ್ ಬೇರೆಲ್ಲ ಹಾಕೊಂಡು ಅಲ್ಲಿಂದ ನಾವು ಕುಪವಾಡ MRMಗೆ ಬಂದು MRMದಾಗ ಬಂದಾಗ ಅಲ್ಲಿ ನಮ್ಮ ಕಂಪ್ನಿ ಆಫೀಸರು ಅಥವಾ ಜೇಸು ಸಾಹೇಬರು ಎಲ್ಲರೂ ಜವಾನ್ ಎಲ್ಲರೂ ಬಂದಿರು. ಅಲ್ಲಿ ನಾವು ಹೆಲ್ಪ್ ಅಲ್ಲಿ ಬಂದು ನೋಡಿದಾಗ ನನ್ನ ಮೈ ಎಲ್ಲ ರಕ್ತದಿಂದ ತುಂಬಿತ್ತು, ಬೂಟದಾಗೂ ರಕ್ತ ಇಳಿದಿತ್ತು. ಅದ ನಂತರ ಅಲ್ಲಿ ಅವ್ರಿಗೆ ಏನು ಬಿಚ್ಚೋದು ಏನು ಬಿಡೋದು ಏದು ತಿಳಿಯೋದು ಏನು ಇದ್ದಿದ್ದಿಲ್ಲ. ಅಲ್ಲಿ ಡಾಕ್ಟರ್ ಸಾಹಬ್ಗೆ ಬಂದು ಹೇಳಿ ನಾನು, डॉक्टर साहब आप कुछ भी मत करो, इसको खोलो मत, मुझे यहाँ से आगे हॉस्पिटल में भेज दो, और मैं कोतड़ा बाहर गिरा हुआ अंदर डाला है और ये प्रॉब्लम हुआ है मुझे, और आगे हॉस्पिटल के लिए मेरे ऑपरेशन के लिए जल्दी भेजो करके अಲ್ಲಿಂದ ತುರಂತ ನಾನು ಬ್ಲಡ್ ಪ್ರೂಫ್ ಗಾಡಿಯಲ್ಲಿ ದುರ್ಗಮೂಲ ಹಾಸ್ಪಿಟಲ್ ಹೋದರು. ದುರ್ಗಮೂಲ ಹಾಸ್ಪಿಟಲ್ ಹೋದಾಗ ನಂದು ಕೈದು ಒಂದು ಸ್ವಲ್ಪ ತೊಗಲು ಉಳಿದಿಂದ ಇತ್ತದು ಕಟ್ಟಾಗಿಂದ ಕೈ. ಅಲ್ಲೇ ಬಿಗರ್ ಬೋಲ್ದಿಂದ ನಾವು ಪಾಟೀಲ್ ಆಪ್ಕ ಹಾತ್ ನಿಕಾಲ್ನಾ ಪಡೆಗ ಅಂತ ಹೇಳಿ ಅಂದರು. ಅಲ್ಲಿ ಜಾಗದ ಮೇಲೆ ಕಟ್ ಮಾಡಿದೆ, ಕೈ ಕಟ್ ಮಾಡಿದ್ರು. ತೊಗಲು ಅಟ್ಟ ಉಳಿದೈತ್ರಿ ಅದು. ಕೈ ಕಟ್ ಮಾಡಿ ಕ್ಲಿಯರ್ ಇದು ಮಾಡ್ರು. ಅಲ್ಲಿಂದ ಬ್ಲಡ್ ತೆಗೆದಿಟ್ಟರು, ಬ್ಲಡ್ ಏರ್ಸಕ್ಕೆ ಚಾಲು ಮಾಡ್ರು. ಅಲ್ಲಿಂದ ಒಂದು ಸ್ವಲ್ಪ ಬೆಳಗಾದ ಕೂಡಲೇ 4 ಗಂಟೆಗೆ ಅಂದ್ರೆ ಹೆಲಿಕಾಪ್ಟರ್ ಬಂತು. ಹೆಲಿಕಾಪ್ಟರ್ದಿಂದ ನಾವು ಉಧಂಪುರ್ ಕಮಾಂಡ್ ಹಾಸ್ಪಿಟಲ್ ಹೋದವು. ಉಧಂಪುರ್ ಕಮಾಂಡ್ ಹಾಸ್ಪಿಟಲ್ ಹೋದಾಗ ಅಲ್ಲಿ ಆಪ್ರೇಷನ್ ಚಾಲು ಆಯಿತು. ಅಲ್ಲಿ ಆಪ್ರೇಷನ್ ಮಾಡೋಕ್ಕಿಂತ ಮೊದಲು ನಾನು ಹೋಗಿ ಮಾತಾಡಿದ್ದೀನಿ ಡಾಕ್ಟರ್ ಸಾಹಬ್ ಕೂಡ. ಡಾಕ್ಟರ್ ಸಾಹಬ್ आप कुछ भी करो लेकिन मुझे बचाना है और मुझे बचना भी है, ಕಿಸಿ ಕಿಮ್ಮತ್ ಮೇ ಬಿ ಬಚನ. ಯಾವುದೇ ಪರಿಸ್ಥಿತಿಯಲ್ಲಿ ಎಷ್ಟೇ ಏನಂತಾರೆ ಯಾವುದೇ ಕಿಮ್ಮತ್ತಲ್ಲಿ ನಾವು ಬದುಕಬೇಕು ಅಂತ ಹೇಳಿದಾಗ ಅಲ್ಲಿ ಡಾಕ್ಟರ್ ನಿಮ್ಗೆ ಯಾಕೆ ಕೇಳ್ತಾರೆ, ಯಾಕೆ ಬದುಕಬೇಕು ಅಂತ ಕೇಳ್ತಾರೆ. डॉक्टर साहब पूछता है क्यों पाटिल क्या बचना चाहता है, क्यों बचना चाहता है. बोला साहब अगर मैं है तो ही मेरा परिवार है, और ये मैं ठीक होके दोबारा मुझे ड्यूटी भी करना है. ऐसे नहीं मरना है, मुझे जीना है, किसी भी कीमत पे जीना है, और ठीक होके मुझे दोबारा ड्यूटी भी करना है. मेरा ड्यूटी पूरा निभाना है मुझे.
तो ये कहे कि मैं ये किया, उसके बाद ऑपरेशन के लिए जो भूल दिए इंजेक्शन दिया, तब मैं बेहोश में गया। उसके बाद 2 महीने के ಅದು 15 ಬಾರಿ ನಿಮಗೆ ಏನಂತಂದ್ರೆ ಆಪರೇಷನ್ ಮಾಡ್ತಾರೆ, ಗುಂಡುಗಳನ್ನು ತೆಗಿತಾರೆ. ಏನು ಮಿರಾಕಲ್ ಅಂತಂದ್ರೆ ವಿಚಿತ್ರ ಏನಂತಂದ್ರೆ ನಿಮ್ಮ ಗುಂಡುಗಳು ಒಳಗಡೆ ಹೋಗೋದೇ ರಿವರ್ಸ್ ಆಗಿ ಆ ಕಡೆ ಹೋಗುವಂತ ತಾವು ಹೇಳ್ತಾ ಇದ್ರಿ. ಏನದು? ನೋಡ್ರಿ, ದೇವ್ರಿದ್ದಾನೆ. ಸಾಯಿಸೋರು ಎಷ್ಟೋ ಮಂದಿ ಇದ್ರೂ ಉಳ್ಸೋ ಒಬ್ರು ಇರ್ತಾನೆ. ಆದರೆ ನನಗೆ ಗುಂಡು ಹತ್ತಿದಾಗ ನಂದು ಕೈ ಕಟ್ಟಾಯ್ತು, ಈ ಬರ್ಕಡಿ ಎಲ್ಲೋ ಕಟ್ಟೋದು, ಬೆನ್ನಾಯಿನ ಎಲ್ಲೋ ಕಟ್ಟಾಯ್ತು, ಹೊಟ್ಟೆನ ಕಳ್ಳು ಕಿತ್ತಿ ಹೊರಗೆ ಬಿದ್ದು. ಇಲ್ಲಿ ಗುಂಡು ಹತ್ತಿ ಒಂದು ಗುಂಡು ನನ್ನ ಹಾರ್ಟಿಗೆ ಟಚ್ ಆಗಿಲ್ಲ, ಯಾಕಂದ್ರೆ ಅದನ್ನು ದೇವ್ರ ಕೈಯಾಗಿ. ಇಲ್ಲಿ ಬಂದು ಟರ್ನ್ ಆಗಿದಾವೆ, ಇವು ಎಲ್ಲೋ ಕಟ್ಟೋದು ನಾನು ಒಳಗಿನೂ ಕಟ್ಟಾಗಿ ಇಲ್ಲಿ ಮತ್ತೆ ವಾಪಸ್ ಗುಂಡು ಹೊರಗೆ ಬಿದ್ದವು, ತೆಳಗೆ ಬಂದಿಲ್ಲ. ತೆಳಗೆ ಬಂದ್ರೆ ನನಗೆ ಮತ್ತೆ ಪ್ರಾಬ್ಲಮ್ ಆಗ. ತೆಳಗೆ ಬಂದಿಲ್ಲ, ತೆಳಗೆ ಇಲ್ಲಿ ಹೊಟ್ಟೆನ ಗುಂಡು ಟರ್ನ್ ಆಗಿ ಮತ್ತೆ ಹೊರಗೆ ಬಿದ್ದವು. ಒಂದು ಗುಂಡು ಮಾತ್ರ 3 ತಿಂಗಳ ನಂತರ ಆಪರೇಷನ್ ಏನು ಡ್ರೆಸ್ಸಿಂಗ್ ಮಾಡ್ತಿರೋ ಆ ಡ್ರೆಸ್ಸಿಂಗ್ ಟೈಮ್ದಾಗ ಒಂದು ಗುಂಡು ಹೊರಗೆ ಬಿದ್ದಿತ್ತು. ಡ್ರೆಸ್ಸಿಂಗ್ ಟೈಮ್ ಮೇನ್ ಡ್ರೆಸ್ಸಿಂಗ್ನ ಭಾಳ ಕಂಟ್ರೋಲ್ ಮಾಡಿದ್ದೀನಿ. ಯಾಕಂದ್ರೆ ಡ್ರೆಸ್ಸಿಂಗ್ ಟೈಮ್ದಾಗ ನನ್ನ ಪೂರ್ತಿ ಬಾಡಿದಾಗ ಎಷ್ಟು ಹೋಲ್ ಇದಾವ ಒಟ್ಟು ಹೋಲ್ನಾಗೆಲ್ಲ ಗಾಜ್ ಪೀಸ್ ಕತ್ರಿ ಗಾಜ್ ಪೀಸ್ ಹಾಕಿ ಕಿತ್ತಿ ಹೊಸ ನೋವು ಮಾಡ್ತಾರೆ. ಕೈ ಹಿಂಗೆ ತಿಕ್ಕಿ ರಕ್ತ ಬೀಳೋಂಗೆ ಇದು ಮಾಡ್ತಾರೆ. ಆದ್ರೆ ಆ ನೋವು ಏನು ಸಣ್ಣ ಮಾಡಿದ್ದೀನಿ, ಒಂದು ದಿವಸನೂ ಎಷ್ಟೋ ಸಲ 3 ಸಲ ದಿವಸನಾಗ ಡ್ರೆಸ್ಸಿಂಗ್ ಮಾಡ್ತಿರೋ ಆ ನೋವು ಸಣ್ಣ ಮಾಡಿದ್ದೀನಿ. ಆ ನೋವು ಸಣ್ಣ ಮಾಡ್ತಿರ್ಕಿಲ್ಲ ಅಂದ್ರೆ ನಾ ಸರಿಯಾಗಿ ಈಗ ನಾವು ಏನಂತಂದ್ರೆ ಪಾಕಿಸ್ತಾನದ ಏನು ಅಂತಂದ್ರೆ ಮಿಲಿಟರಿ ಅವರಿಗೆ ಮತ್ತೆ ಭಯೋತ್ಪಾದಕರ ಅಂದ್ರೆ ಉಗ್ರವಾದಿಗಳಿಗೆ ಏನು ಅಂತ ಹೇಳಂದ್ರೆ ಏನು ಅವರು ಡಿಫ್ರೆನ್ಸ್ ಇದೆ ಅಲ್ಲ ಒಂದೇನ? ಅವರು ಮಿಲಿಟನ್ಸ್ ಮತ್ತು ಆರ್ಮಿ ಅವ್ರ ಡಿಫ್ರೆನ್ಸ್ ಇದೆ. ಮಿಲಿಟನ್ಸ್ ಪಾಕಿಸ್ತಾನದ ಅವ್ರನ್ನ ಕಂಟ್ರೋಲ್ ಮಾಡಿದ್ದಾರೆ. ಅವ್ರನ್ನ ಇಲ್ಲಿ ನಮ್ಮ ಇಂಡಿಯಾದಾಗ ಕಳಿಸ್ಬೇಕಾದ್ರೆ ಅವ್ರು ಫೈರಿಂಗ್ ಚಾಲೂ ಮಾಡ್ತಾರೆ. ಸಪೋರ್ಟ್ ಆರ್ಮಿ ಮಾಡ್ತಿದ್ರು. ಆದರೆ ಇಲ್ಲಿ ತರಬೇಕಾದ್ರೆ, ಇಲ್ಲಿ ಬರಬೇಕಾದ್ರೆ ಇಲ್ಲಿ ನಮ್ಮ ಜನನೂ ಅವರಿಗೆ ಸಪೋರ್ಟ್ ಕೊಟ್ಟಿರ್ತಾರೆ. ಅವಾಗ ಕೇಳೋ ಪ್ರಶ್ನೆ ಏನಂತಂದ್ರೆ ಅಲ್ಲಿ ಉಗ್ರವಾದಿಗಳಿಗೆ ಅಲ್ಲಿ ಮಿಲಿಟರಿ ಅವ್ರಿಗೆ ಎರಡು ಒಂದೇನಾ ಅವರು ಅಥವಾ ಬೇರೆ ಬೇರೆನಾ? ಅವ್ರಿಗೆ ಅದು ಒಂದೇ. ಹಾಂ, ಅವ್ರು ಒಂದೇ. ಅವ್ರು ಯಾಕಂದ್ರೆ ಅವ್ರು ನಮ್ಮ ಇಂಡಿಯಾದ ಮೇಲೆ ಯಾವ ಜಾಗಕ್ಕಾರ ಹಂಬಲ ಮಾಡಬೇಕು ಅಂದ್ರೆ ನಮ್ಮ ಒಳಗೆ ಗಪ್ಲ ಮಾಡಿಸ್ಬೇಕು ಅನ್ನೋದು ಅವು ಇರಾದಗಳಿದು. ಮತ್ತು ಮೊದಲಿಂದ ಮತ್ತು ಈಗಿಂದ ಭಾಳ ಫರಕ್ ಚೇಂಜ್ ಇದೆ. ಈಗ ಗೌರ್ಮೆಂಟ್ ಏನು ಮೋದಿ ಸರ್ಕಾರ ಏನು ಡಿಸಿಷನ್ ತಗೋತಾನೆ ಆನ್ ದಿ ಸ್ಪಾಟ್ ಡಿಸಿಷನ್ ಐತಿ ಅವ್ರದ್ದು. ಯಾರಿಗೆ ಹೆಚ್ಚು ಇದು ಕೇಳಂಗಿಲ್ಲ. ಯಾಕಂದ್ರೆ ಒಂದು ಹೋಯ್ತಂದ್ರೆ 10 ತೆಗೀರಿ ಅಂತ ಹೇಳಿ ಕ್ಲಿಯರ್ ಹೇಳ್ತಾರೆ. ಯಾಕಂದ್ರೆ ಈಗ ನಮ್ಮ ಜನತಾ ಹಂಗೆ ಇವ್ರಿಗೆ ಜರ ಅಂಜಿ ನಾವು ಇದು ಮಾಡಬೇಕಾದ್ರೆ ಮೇನ್ ನಮ್ಮದು ಇರೋದು ಆರ್ಮಿ ಸ್ಟ್ರಾಂಗ್. ಆರ್ಮಿ ಈಗ ಆರ್ಡ್ರೂ ಆ ಥರ ಬೇಕು. ಈಗ ಆಪರೇಷನ್ ಸಿಂಧೂರು ಮಾಡಿದಾರ ಏನಂತಂದ್ರೆ ಪಾಕಿಸ್ತಾನದಾಗ ಎಲ್ಲಿ ಉಗ್ರ ನೆಲೆಗಳಲ್ಲಿ ಬಾಂಬರ್ಸ್, ಅದ್ರ ಬಗ್ಗೆ ಏನು ಹೇಳಿ? ಆತಂಕವಾದಿ ಈ ಸಲ ಏನು ಮಾಡ್ರು, ಮೊದಲು ಏನು ಮಾಡ್ತಿರು, ಎಲ್ಲಿ ಬಂದಲ್ಲಿ ಬ್ಲಾಸ್ಟ್ ಮಾಡೋದು ಅಥವಾ ಬಂಬಾರಿ ಮಾಡೋದು ಅಥವಾ ID ಬ್ಲಾಸ್ಟ್ ಮಾಡೋದು, ಫೈರಿಂಗ್ ಮಾಡೋದು ಮಾಡ್ತಿದ್ರು ಮೊದಲು. ಯಾರು ಈ ಸಲ ಏನು ಮಾಡಿದಾರೆ, ಅವ್ರು ಜಾತಿ ಕೇಳಿದ್ದಾರೆ. ಈ ಸಲ ಜಾತಿ ಕೇಳಿದ್ದಾರೆ. ನಿಮ್ಮ ಹಿಂದೂ ಅಂದರೆ ನಮಾಜ್ ಬೀಳ್ತಿರೋ ಇಲ್ಲೋ, ಇಲ್ಲ ಅಂದ ಕೂಡಲೇ ಹಿಂದೂ ಇದ್ದಾರೆ ಅಂತೇಳಿ ಅವ್ರಿಗೆ ಡೈರೆಕ್ಟ್ ಅವ್ರ ಹೆಣ್ಮಕ್ಳು, ಅವ್ರ ತಂಗಿರಲಿ, ಮಕ್ಕಳಿರಲಿ, ಅವ್ರ ಫ್ಯಾಮಿಲಿ ಇರಲಿ, ಅವ್ರ ಮುಂದನ ಅವ್ರನ್ನ ಕೊಂದಿದ್ದಾರೆ. ಅವಾಗ ಗೋರ್ಮೆಂಟ್ ಮತ್ತು ಆರ್ಮಿ ಒಂದು ಡಿಸಿಷನ್ ಏನು ತಗೋತಂದ್ರೆ ಇದಕ್ಕೆ ಇಡಬೇಕು, ಆಪರೇಷನ್ ಹೆಸರು ಇಡಬೇಕಾಕೈತಿ. ಅದಕ್ಕೆ ಸಿಂಧೂರ್ ಅಂದ್ರೆ ನಮ್ಮ ಹೆಣ್ಮಕ್ಳು ಸಿಂಧೂರ್ ಅಂದ್ರೆ ಕುಂಕುಮ ವರ್ಷದವ್ರು, ಇವ್ರು ಸಿಂಧೂರ್ ವರ್ಷರವ್ರು. ಅದ ಸಿಂಧೂರ್ ಏನೈತಿ, ಸಿಂಧೂರ್ದಾಗ ತಾಕತ್ ಎಷ್ಟು ಐತಿಯಪ್ಪ ಅದನ್ನು ತೋರಿಸಿರಿ ಈ ಸಲ. ಈಗ ಈಗಲೂ ಕೂಡ ತಾವೇನಂತಂದ್ರೆ ಯುದ್ಧಕ್ಕೆ ಕರೆದ್ರೆ ಹೋಗಕ್ಕೆ ತಯಾರದಿರಿ? ಹಾಂ, ಈಗಲೂ ನಮ್ಗೆ ಆರ್ಡರ್ ಸಿಕ್ಕಿದ್ರೆ ನಾನು ಈಗಲೂ ಹೋಗಕ್ಕೆ ತಯಾರಿದ್ದೀನಿ ಬಾರ್ಡರ್ ಮೇಲೆ. ಯಾಕಂದ್ರೆ ನಾವೇನು ನಾವು ಇಲ್ಲಪ್ಪ ನಾವು ಆಗಂಗಿಲ್ಲ, ನಾವು ಇಷ್ಟು ಬಾಡಿ ಕಂಡಮ್ ಐತಿ, ಏನಿಲ್ಲ, ನಾವು ಹೋಗಂಗಿಲ್ಲ. ಈಗಿನೂ ನಮ್ಗೆ ಆರ್ಡರ್ ಸಿಕ್ಕಲ್ಲ, ಮೊದಲು ನಾವು ಹೋಗಿ ಬಾರ್ಡರ್ ಮೇಲೆ ನಿಂದ್ರಕ್ಕೆ ತಯಾರಿದ್ದೀವಿ. ಒಂದು ಕೈ ಇಲ್ಲ ಆದ್ರೆ ಐತಿ, ಇನ್ನೊಂದು ಕೈ ಇದ್ರೆ ಐತಿಲ್ಲ, ಈ ಕೈದಿಂದ ಫೈರ್ ಮಾಡ್ಬೋದು. ಓಕೆ. ಈಗ ಆಗಿನ ಸರ್ಕಾರಗಳನ್ನ ಫೈರಿಂಗ್ ಆರ್ಡರ್ ಇರಲಿಲ್ಲ, ಈಗೇನ ಫೈರಿಂಗ್ ಐತಿ ಅಂದ್ರೆ ಈಗೇನು ರೂಲ್ಸ್ ಚೇಂಜಸ್ ಆಗಿದಾವೆ? ರೂಲ್ಸ್ ಇವಾಗ ಏನು ಚೇಂಜ್ ಆಗೈತಿ ಅಂದ್ರೆ ಆರ್ಮಿಗೆ ಮೊದಲು ಆರ್ಡರ್ ಸರಿಯಾಗಿದ್ದಿರ್ಕಿಲ್ಲ, ಹುಕುಮ್ ಕ್ಲಿಯರ್ ಆಗಿ ಬರ್ತಿರ್ಕಿಲ್ಲ. ಯಾಕಂದ್ರೆ ಮೊದಲು ಕೈ ಕಟ್ಟಿದ್ದು ಆರ್ಮಿದು. ಈಗ ಏನೈತಿ ಅಂದ್ರೆ ನೀವು ಡ್ಯೂಟಿ ಮ್ಯಾಗಿದ್ದೀರಿ, ಡಿಸಿಷನ್ ನಿಮ್ಮ ಕೈ ಆಗೈತಿ. ಸೈನಿಕ ಸ್ವಾತಂತ್ರ್ಯ, ನಿಮಗೆ ಏನು ಮಾಡಬೇಕು ಅನ್ನೋದು ಕ್ಲಿಯರ್ ನೀವು ಮಾಡಿ. ಗೌರ್ಮೆಂಟ್ ಸಪೋರ್ಟ್ ಐತಿ. ಆ ಥರನ ಹತ್ಯಾರನೂ ಬರ್ಕದವು, ಇಕ್ವಿಪ್ಮೆಂಟ್ನೂ ಐತಿ. ಅದ ನಂತರ ರಾಷನ್ ಪಾನಿ, ಆಪರೇಷನ್ ಆಗಲಿ, ರಾಷನ್ ಪಾನಿ ಮೊದ್ಲಿಗೆ ಹೆಂಗೆ ಆರ್ಮಿಗೆ ಸಪೋರ್ಟ್ ಬೇಕು. ನಮ್ಮ ಆರ್ಮಿ ಇಷ್ಟು ಸ್ಟ್ರಾಂಗ್ ಐತಂದ್ರೆ ಯಾವ ದೇಶದಿಂದ ಅಂಜಿ ಹಿಂದೆ ಸರಂಗಿಲ್ಲ.
ನಮ್ಮ ಹತ್ರ ಹತ್ಯಾರ ಇಲ್ಲಿ ಅಮ್ನಿಷನ್ ಮುಗಿದ್ರೆ ಮಕ್ಕಳನ್ನ ಗೊದ್ದಿಕೊಳ್ಳಬಹುದು ನಾವು. ಅಷ್ಟು ಪವರ್ ಐತಿ, ಅಷ್ಟು ಹಿಮ್ಮತ್ ಐತಿ, ಅಷ್ಟು ನಮ್ಮದು ಮೈಂಡ್ ಸೆಟ್ ಐತಿ. ನಾವು ಮುಂದೆ ಹೋಗಿಂದ ಹಿಂದೆ ಸರಿಯಂಗಿಲ್ಲ. ಯಾವ ಕೆಲಸ ಬೇಕಾದ ಕೆಲಸ ಹಸಲಿ, ಎಷ್ಟೋ ಕಠಿಣ ಪರಿಸ್ಥಿತಿ ಇರಲಿ, ಆ ಕೆಲಸ ಮಾಡೇತಿರುತ್ತೆ. ಈಗ ನಿಮ್ಮ ಏನು ಈಗ ಯುದ್ಧದಲ್ಲಿ ಭಾಗವಹಿಸ್ತಾರಲ್ಲ ಸೈನಿಕರು, ತಾವೇನು ಹೇಳಿ ಬಯಸ್ತೀರಿ? ನಮ್ಮ ಸೈನಿಕರು ಏನು ಭಾಗವಹಿಸಿದಾರೆ ಇದರಲ್ಲಿ ಎಲ್ಲ ಯಂಗ್ ಬ್ಲಡ್ ಐತಿ, ಯಂಗ್ ಬ್ಲಡ್. ಮತ್ತೊಂದು ಡಿಸಿಷನ್ ಅವ್ರದ್ದು ಟಾರ್ಗೆಟ್ ಕ್ಲಿಯರ್ ಐತಿ. ಯಾರು ಯಾವ ಜಾಗಕ್ಕೆ ಏನು ಮಾಡಬೇಕು ಅನ್ನೋದು ಕ್ಲಿಯರ್ ಹುಕುಮ್. ಆತನ ಕೆಲಸ ಅವ್ರಿಗೆ ಏನು ಕೊಟ್ಟಿರ್ತಾರೋ ಅದನ್ನು ಕ್ಲಿಯರ್ ಮಾಡಿ ಬಂದಿದ್ದಾರೆ. ಅದಕ್ಕೆ ಆರ್ಮಿಗೆ ಒಂದು ದೊಡ್ಡ ಪ್ರಮಾಣದಾಗ ನನ್ನ ನಮಸ್ಕಾರ ಮತ್ತು ಎಲ್ಲ ಅಭಿನಂದನೆಗಳು. ಇದು ಏನಂತಾರೆ, ಈಗಲೂ ಕೂಡ ಒಂದು ಕೈ ಕಟ್ಟಾದರೂ ಕೂಡ ನನಗೆ ಏನು ಆದೇಶ ಬಂದರೆ ಈಗಲೂ ಕೂಡ ನಾನು ಏನಂತಂದರೆ ಒಂದು ಪಾಕಿಸ್ತಾನದ ಬಾರ್ಡರ್ಲಿ ಯುದ್ಧ ಮಾಡ್ತೀನಿ. ಜೊತೆಗೆ ಏನಂತಂದರೆ ಸೈನ್ಯಕ್ಕೆ ಸಂಪೂರ್ಣವಾದ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ, ಸೈನ್ಯಕ್ಕೆ ಸಂಪೂರ್ಣವಾದ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಅವ್ರು 1 ಉಳಿಸಿದ್ರೆ ನೀವು 10 ಉಳಿಸ್ರಿ ಅಂತ ಹೇಳ್ತಾರಲ್ಲ, ಇದು ಬಹಳ ವಿಶೇಷವಾಗಿರೋದು ಅಂತ ಹೇಳಿ ಪಾಟೀಲ್ ಅವರು ತಿಳಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ದಿಲೀಪ್ ಕುರಂದೋಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.